ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಕೈಲಿ ಈ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಹೆಂಗೆ ಬಂತು? ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅದನ್ನು ಡೌನ್ಲೋಡ್ ಮಾಡ್ತಾರೆ ಯಾರು? ಎಲ್ಲಿಂದ ಬಂತು ಪೆನ್ ಡ್ರೈವ್ ಇದು? SIT ತನಿಖೆ ಪ್ರಾರಂಭ ಮಾಡಿದಾರಲ್ಲ, ಅಲ್ಲಿ ತನಿಖೆಯಲ್ಲಿ ಇದನ್ನು ಮಾಡಬೇಕಲ್ವ ಈಗ? ಅವನ ಖಾಸಗಿ ವಿಡಿಯೋಗಳು, ಅದು ಪ್ರಜ್ವಲ್ ರೇವಣ್ಣನ ಮೊಬೈಲಲ್ಲಿರುವಂಥ ವಿಡಿಯೋ, ಅದು ಕಾರ್ತಿಕ್ ಕೈಗೆ ಹೆಂಗೆ ಬಂತು? ಅದು ಯಾರು ಡೌನ್ಲೋಡ್ ಮಾಡಿದರು? ಹೆಂಗೆ ತಗೊಬಂದರು ಅದ? ಆಮೇಲೆ ಕಾರ್ತಿಕ್ಕನ್ನೇ ಪಾರ್ಟಿ ಮಾಡಿ ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡಬಾರ್ದು ಅಂತೇಳಿ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾನ ಪಾರ್ಟಿ ಮಾಡಿ ಅಲ್ಲಿ ಯಾಕೆ ಪ್ರಜ್ವಲ್ ರೇವಣ್ಣ ಕೇಸ್ ಹಾಕ್ದ? ಕಾರ್ತಿಕನ ಮೇಲೆ ಯಾಕೆ ಕೇಸ್ ಹಾಕ್ತೀಯ? ಬೇರೆ ಯಾರು ಇತ್ತಿಲ್ವಾ? ಭಾಳ ಗಂಭೀರವಾಗಿ ನೋಡ್ಬೇಕಾದ್ರೆ ವಿಚಾರ ಇದು. ಕಾರ್ತಿಕನ್ನೇ ಪಾರ್ಟಿ ಮಾಡಿ ಬೇರೆ ಯಾರನ್ನೂ ಹಾಕಿಲ್ಲ ಅಲ್ಲಿ. ಎಲ್ಲ ಮಾಧ್ಯಮದ, ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಹಾಕಿದಾರಲ್ಲ. ಯಾಕೆಂದರೆ ಟೆಲಿಕಾಸ್ಟ್ ಮಾಡಬಾರ್ದು ಅಂತೇಳಿ.